ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನಸು ಫ್ಯಾಮಿಲಿ ಲಾಗ್. ನಾವು ಫ್ಯಾಮಿಲಿ ಟ್ರಿಪ್ ಹೋಗಿದ್ದು. ಈ ಟ್ರಿಪ್ಪಿಗೆ ಯಾರ್ಯಾರು ಹೋಗಿದ್ದು ಅಂದ್ರೆ ಸುಪ್ರಿಯಾಕನ್ ಫ್ಯಾಮಿಲಿ, ಸರೋಜಕ್ಕನ್ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ, ಮೂರು ಫ್ಯಾಮಿಲಿಯವ್ರು ಕೂಡಿ 3-4 ತಿಂಗಳು ಪ್ಲ್ಯಾನ್ ಮಾಡಿ 3-4 ತಿಂಗಳು ಆದಮೇಲೆ ಟ್ರಿಪ್ಪಿಗೆ ಹೋಗೋ ಪ್ಲ್ಯಾನ್ ಸಕ್ಸಸ್ ಆಯಿತು. ಫೈನಲಿ ನಾವು ಟ್ರಿಪ್ಪಿಗೆ ಹೋಗೇವಿ. ಸೊ ಯಾವ್ಯಾವ ಪ್ಲೇಸಿಗೆ ಹೋಗ್ಯಾವಂತ ವಿಡಿಯೋ ಪೂರ್ತಿ ನೋಡ್ರಿ. ನಾವು ಸ್ಟಾರ್ಟಿಂಗ್ ಹೋದದ್ದು ತುಮಕೂರು ಶ್ರೀ ಸಿದ್ಧಗಂಗಾ ಮಠಕ್ಕೆ ಹೋಗಿದ್ದು. ಅಲ್ಲಿ ಶಿವಕುಮಾರ ಸ್ವಾಮಿಗಳ ಸಮಾಧಿಗೆ ನಮಸ್ಕಾರ ಮಾಡಿದ್ದು. ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಇಲ್ಲಿ ಗಾರ್ಡನ್ ನೋಡೋಕೆ ಬಂದೇವಿ. ಗಾರ್ಡನ್ದ ವಿಡಿಯೋ ತೋರಿಸ್ತೇನೆ, ವಿಡಿಯೋ ಪೂರ್ತಿ ನೋಡ್ರಿ. ಈ ಗಾರ್ಡನ್ನಲ್ಲಿ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಮೊದಲಿನಿಂದ ಕೊನೆಯವರೆಗಿನ ಎಲ್ಲ ಸಂದರ್ಭಗಳನ್ನು ಶಿಲ್ಪಕಲೆಗಳ ಮುಖಾಂತರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ದೂರಿಂದ ನೋಡ್ರೆ ರಿಯಲ್ ಆಗಿ ಇದ್ದಂಗೆ ಅನಿಸ್ತತಿ. ಶ್ರೀ ಶಿವಕುಮಾರ ಸ್ವಾಮೀಜಿಯವರನ್ನು ನಡೆದಾಡುವ ದೇವರೆಂದ ಕರಿತಿದ್ರು. ಹಂಗೆ ಯಾಕೆ ಕರಿತಿದ್ರಂದ್ರೆ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಕನ್ನಡದ ಪ್ರಮುಖ ಆಧ್ಯಾತ್ಮಿಕ ನಾಯಕ, ಸಮಾಜ ಸೇವಕ ಮತ್ತು ಶಿಕ್ಷಣ ತಜ್ಞರಾಗಿದ್ದರು. ಅವರ ಸಿದ್ಧಗಂಗಾ ಮಠದ ಮುಖ್ಯಸ್ಥರಾಗಿದ್ದರು ಮತ್ತು ತ್ರಿವಿಧ ದಾಸೋಹಕ್ಕೆ ಅವರ ತುಂಬ ಮಹತ್ವ ಕೊಡ್ತಿರು. ಅವರ ಸರಳ ಜೀವನ, ಶಿಕ್ಷಣ ಮತ್ತು ಸಮಾಜ ಸೇವೆಗಾಗಿ ಅವರನ್ನು ನಡೆದಾಡುವ ದೇವರು ಎಂದು ಕರೆಯಲಾಗುತ್ತಿತ್ತು. ಶಿವಕುಮಾರ ಸ್ವಾಮೀಜಿಯವರು 1907 ಏಪ್ರಿಲ್ 1ರಂದು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ವೀರಾಪುರ ಗ್ರಾಮದಲ್ಲಿ ಜನಿಸಿದರು. ಅವರ ಮೊದಲ ಹೆಸರು ಶಿವಣ್ಣ. ಶ್ರೀ ಶಿವಕುಮಾರ ಸ್ವಾಮೀಜಿಯವರ 1930ರಲ್ಲಿ ಸಿದ್ಧಗಂಗಾ ಮಠಕ್ಕೆ ಬಂದು ಸೇರ್ತಾರು ಮತ್ತು 1941ರಲ್ಲಿ ಅವರ ಮುಖ್ಯ ಪೀಠಾಧಿಪತಿ ಆಗ್ತಾರು. ಅವರ ತ್ರಿವಿಧ ದಾಸೋಹ ಅಂದ್ರೆ ಅವರು ಅನ್ನ, ಅಕ್ಷರ ಮತ್ತು ದಾಸೋಹಕ್ಕೆ ಹೆಸರುವಾಸಿಯಾಗಿದ್ದರು ಮತ್ತು ಇದಕ್ಕೆ ತುಂಬ ಮಹತ್ವವನ್ನು ಕೊಡ್ತಿದ್ದರು. ಸಿದ್ಧಗಂಗಾ ಮಠದಲ್ಲಿ ಅವರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಮತ್ತು ಊಟದ ವ್ಯವಸ್ಥೆ ಮಾಡಿದರು. ಇಂದಿಗೂ ಅಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿದ್ದಾರೆ. ಇದಕ್ಕೆಲ್ಲ ಕಾರಣ ಶ್ರೀ ಸಿದ್ಧಗಂಗಾ ಮಠ ಅಂತ ಹೇಳ್ಬೋದು. ಶ್ರೀ ಶಿವಕುಮಾರ ಸ್ವಾಮಿಯವರಿಗೆ ಪದ್ಮಭೂಷಣ, ಕರ್ನಾಟಕ ರತ್ನ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಸಿಕ್ಕಾವು. ಶಿವಕುಮಾರ ಸ್ವಾಮೀಜಿಯವರ ಕೋಟೆಯನ್ನು ಕಟ್ಟಿ ಆಳಿದ ದೊರೆಯಲ್ಲ. ಅವರು ಕೋಟಿ ಜನರಿಗೆ ಅನ್ನವನ್ನು ಹಾಕಿ ಸಲುಹಿ ಆಶ್ರಯ ಕೊಟ್ಟು ಕಾವಿ ತೊಟ್ಟು ನಡೆದಾಡಿದ ದೇವರು ಎಂದು ಹೆಸರುವಾಸಿಯಾದವರು ಶ್ರೀ ಶಿವಕುಮಾರ ಸ್ವಾಮೀಜಿಯವರು. ಶಿವಕುಮಾರ ಸ್ವಾಮೀಜಿಯವರು 2019 ಜನವರಿ 21ರಂದು ನಿಧನರಾದರು. ಅವರ ಸಮಾಜ ಸೇವೆ ಮತ್ತು ಶಿಕ್ಷಣಕ್ಕೆ ನೀಡಿದ ಕೊಡುಗೆಗಾಗಿ ಅವರನ್ನು ಇಂದಿಗೂ ಸ್ಮರಿಸಲಾಗುತ್ತದೆ. ತುಮಕೂರು ಶ್ರೀ ಸಿದ್ಧಗಂಗಾ ಮಠದಲ್ಲಿ LKGಯಿಂದ MTechವರೆಗೂ ಫ್ರೀಯಾಗಿ ಶಿಕ್ಷಣವನ್ನು ಕೊಡ್ತಾರೆ. ಸೊ ಇದು ಅನೇಕ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗೈತಿ. ನಾವು ವಿಡಿಯೋ ಮಾಡ್ಕೋತ ಹಿಂದಿದೆವು. ನಮ್ಮ ಹುಡುಗರೆಲ್ಲ ಮುಂದೆ ಓಡಿ ಹೋಗ್ಯಾರು. ಯಾಕಂದ್ರೆ ಮುಂದೆ ಗಾರ್ಡನ್ ಐತಿ, ಅಲ್ಲಿ ಸಣ್ಣ ಹುಡುಗರಿಗೆ ಆಡೋಕೆ ಜಾರುಗುಂಡಿ, ಜೋಕಾಲಿ ಎಲ್ಲ ಇದ್ದು. ಹಾಗಾಗಿ ಅವನ್ನ ಆಡೋಕೆ ನಮ್ಮನ್ನು ಬಿಟ್ಟು ಮುಂದೆ ಓಡಿ ಹೋಗ್ಯಾರು. ಹಾಗಾಗಿ ಇವರು ಎಲ್ಲ ಅವ್ರ ಹಿಂದೆ ಬೆನ್ನು ಹತ್ತಿ ಓಡ್ರು. ನಾವು ಒಬ್ಬಕ್ಕೆ ಲಾಸ್ಟ್ ವಿಡಿಯೋ ಮಾಡ್ಕೋತ ಬರತ್ತೇನು. ಈಗೇನು ನೋಡತ್ತಿರಲ್ಲ ಈ ವಿಡಿಯೋದಾಗ, ಇವ ಆಯುಷ್ ಅಂತ. ಇವಂಗೆ ಕನ್ನಡ ಬರೋದಿಲ್ಲ, ನಮಗೆ ಮರಾಠಿ ಬರೋದಿಲ್ಲ. ಹಾಗಾಗಿ ಅವ್ ಹೇಳಿದ್ದು ನಮಗೆ ತಿಳಿಯಾಕಿಲ್ಲ, ನಾವು ಹೇಳಿದ್ದು ಅವಂಗೆ ತಿಳಿಯಾಕಿ. अरे तिथे नको, दोन्ही पण मध्येच ठेव रे. हा ते पण त्या साईडलाच ठेव. हा नाही पानी हाथ नहीं पतना ए ऋषि बड़ने साग में ಅವು ಈಗ ಈ ಹುಡುಗನ ಸಂಬಂಧ 8 ಮಂದಿ 3 ದಿವಸ ಮರಾಠಿ ಕಲಿತಾರ ನೋಡೋದು. तू ये हत्ता को हिंदा तो आयुष 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 वीडियो एक ही दा करता हूँ सावकाश ಸಾವಕಾಶ. ನೀ ರಿಷಿ ಕಾರ್ ಇಡೋತ್ ಮುಂದೆ ಅದ್ರ ಕೆಳಗೆ ನೋಡಿ. ಬಾ ಮುಂದೆ ಕೈ ಹಿಡಿ. ಯಸ್ ಯಸ್ ಮುಗೀತು. ಇವ ಸಾವಕಾಶ ರಿಷ ನಡಿ ಗಸ್ ಗಸ್ ನಡಿ ಫಾಸ್ಟ್ ಫಾಸ್ಟ್
ಅದು ಆಗಂಗಿಲ್ಲ ಬಿಡ್ರಿ ನಿಂಗೆ ಬಿದ್ದಿನಾಪ ರಿಷ ಅಲ್ಲಿ ಹಿಡಿ ವೆರಿ ಗುಡ್ ಹಿಡ್ಕೊ ಹಂಗೆ ಹಿಡ್ಕೊ ಏಯ್ ಬೇಯ್ತಾರ ಹಿಡಿ ಅದು ಕೈ ಮುಂದೆ ಹಿಡಿ ಒಂದು ಕೈ 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 ಹಿಡು ಕೈ ಹಿಡಿ ಕಾಲು ಅದನ್ನ ಹಿಡಿ ಅದನ್ನ ಹಿಡಿ ಅದನ್ನ ಹಿಡಿ ಅದು ಕೈಲಿ ಅದನ್ನ ಹಿಡಿ ಏನು ಬಿಗ್ ಬಾಸ್ ಆಟ ಆಡ್ಸಂಗಾತು ನಡ್ರಿ ಹೋಗೋಣ್ರಿ ಬೇರೆ ಏನಾರ ಕೆಲಸ ಇರ್ಲಿ ಅದನ್ನ ಆ ಕೈ ಬಿಡು ಒಂದ್ ಕೈಲಿ ಮುಂದಿನ ಹಾಕ ಹಿಡಿ ಈ ಸಾವ್ಕಾಸ್ ಅದನ್ನ ಹಿಡಿ ಜಿಗಿ ಅದ್ರ ಮೇಲೆ ಬಿಡು ಹಾ ಸಾವಕಾಶ ಇಲ್ಲ ಏ ಬಿದ್ದಿಪ್ಪ ಬೀಳ್ पहिले हे धर फिर ಮೊದಲು ಅದನ್ನ ಹಿಡಕ್ಕೆ ಹೇಳ್ರು ಹಾಂ ಕೈ ಹಿಡೋದು ನೋಡ್ರಿ ನಾವಿಲ್ಲಿ ಹುಡುಗರನ್ನ ಆಟ ಆಡ್ಸಕ್ಕೆ ನಾವು ಅಷ್ಟೇ ಬಂದಿದ್ದು ನಮ್ಮ ಅತ್ತಿ ಮತ್ತು ಆಂಟಿಗಳ ಬರಾಕಿಲ್ಲ ಯಾಕಂದ್ರೆ ಅವರು ಕಾಲು ಭಾಳ ನುಸಾತಿದ್ದು ಹಾಗಾಗಿ ಅವ್ರು ಅಲ್ಲೇ ನಡಕ್ಕೆ ಕೂತಿರು ಮುಂದೇನು ಕಾಮಿಡಿ ಆಗ್ತೈತೆ ಅಂತ ನೋಡ್ರಿ ಸೊ ಈಗ ಹುಡುಗರನ್ನ ಸ್ವಲ್ಪ ಆಟದು ಆಡಿಸಿ ನಾವು ವಾಪಸ್ ಹೊಂಟೇವಿ ರಿಟರ್ನ ಮುಂದಿನ ಪ್ಲೇಸ್ ನೋಡ್ಬೇಕಂತಂದ ಎಲ್ಲರೂ ಗಡ್ಬಡ್ ಮಾಡತ್ತಿರು ನೋಡ್ರಿ ಇಲ್ಲಿ ನಮ್ಮ ಆಂಟಿ ಮತ್ತು ಅತ್ತಿ ಕೂತಿರು ಸೊ ಸುಪ್ರಿಯಾಕಾಗಿಯವ್ರ ಇಲ್ಲೆಲ್ಲ ಶಿಲ್ಪಕಲೆಗಳನ್ನ ನೋಡಿ ಅವರು ಕೂಡ ಒಂದು ಸ್ಟ್ಯಾಚ್ಯೂ ಗತ್ಲೆ ಕಾಯಿನ್ರು ತನತ್ತಿರು ಹಾಗಾಗಿ ಎಲ್ಲರೂ ನಗಾತಿದ್ದು ಸೊ ಯಾಕಂದ್ರೆ ಅಲ್ಲಿನ ಶಿಲ್ಪಕಲೆಗಳ ಅಷ್ಟೊಂದು ಕ್ಯೂಟಾಗಿ ಮಾಡಿದಾರು ಸೊ ದೂರಿಂದ ರಿಯಲ್ ಆಗಿ ಇದ್ದಂಗೆ ಅನ್ನಿಸ್ತಾವು ಹಾಗಾಗಿ ಹಂಗೆ ಅನ್ಸೋದ ಕಾಮನ್ ಇಲ್ಲಿ ನಾವೆಲ್ಲರೂ ಫ್ಯಾಮಿಲಿಯವ್ರು ಸ್ವಲ್ಪ ಫೋಟೋಸ್ ಜೊತೆ ತಗೊಂಡೆವು ಈ ಪ್ಲೇಸ್ ಒಂದ ನಮ್ಮ ಪ್ರಿಯಾ ಚೆಂದಂಗೆ ಎಂಜಾಯ್ ಮಾಡಳು ಸೊ ಮುಂದಂತೂ ಇಷ್ಟು ಕಾಡ್ಸಿದಾಳ ಸೊ ಯಾಕರೆ ಟ್ರಿಪ್ಪಿಗೆ ಬಂದೀವು ಅಂತ ಅನ್ಸಾಕತ್ತಿತ್ತು ಅಷ್ಟೊಂದು ಕಾಡ್ಸಳಕ್ಕಿ ಸೊ ಆಕಿ ಖೈಮ್ ಹಿಂಗೆ ಮಾಡ್ತಾಳು ನಾವು ಎಲ್ಲೋ ಟ್ರಿಪ್ಪಿಗೆ ಹೋಗಲಿ ಒಂದೇ ಪ್ಲೇಸ್ ಅಷ್ಟೇ ಚೆಂದಂಗೆ ನೋಡ್ತಾಳು ಆಮೇಲೆ ಫುಲ್ ಕಿರಿಕಿರಿ ಒಬ್ಬರನ್ನ ಬಿಟ್ಟು ಕೆಳಗೆ ಇಳಿಯೋದಿಲ್ಲ ಅಷ್ಟು ಕಾಡ್ತಾಳು ಈಗ ನಾವು ಫೋಟೋ ಜೊತೆ ತಕ್ಕೊಂಡು ಇಲ್ಲಿ ಹಳಿ ಮಠಕ್ಕೆ ಹೊಂಟೇವಿ ಸೊ ಈ ಹಳಿ ಮಠ ಅಂತೂ ಇಷ್ಟು ಶಾಂತವಾಗಿತ್ತಲ್ಲ ಸೊ ಫುಲ್ ಶಾಂತವಾಗಿತ್ತು ಒಂದು ಸೂಜಿ ಬಿದ್ರೂ ಸಪ್ಪಳಾಗ್ತೈತಿ ಅಷ್ಟು ಶಾಂತವಾಗಿತ್ತು ನೋಡ್ರಿ ನೀವು ಎಷ್ಟು ಶಾಂತ ಐತೆ ಅಂತ ಈ ಪ್ಲೇಸ ಇಲ್ಲಿ ಶಿವಕುಮಾರ ಸ್ವಾಮೀಜಿಯವರ ವಿಶ್ರಾಂತಿ ಪಡೆಯೋ ಸ್ಥಳ ಅಂತ ಇದ್ದ ಈಗೇನು ನೋಡತ್ತಿರಲ್ಲ ಇದು ಶಿವಕುಮಾರ ಸ್ವಾಮೀಜಿಯವರ ಗದ್ದಿಗೆ ಇಲ್ಲಿ ಅವರನ್ನು ಸಮಾಧಿ ಮಾಡಿದ ಸ್ಥಳ ಐತಿ ಸೊ ಈಗ ನಾವು ಆ ಹಳಿ ಮಠದಾಗ ಯಾಕೆ ಅಷ್ಟು ಸಾವಕಾಶ ಮಾತಾಡತ್ತಿದ್ವು ಅಂದ್ರೆ ಅಲ್ಲಿ ಹೊರಗೆ ಸ್ವಾಮಿಗಳಿದ್ರು ಸೊ ಹೆಂಗೂ ನಮ್ಗೆ ಅವ್ರ ದರ್ಶನನೂ ಸಿಕ್ತು ಅವರೆಲ್ಲರನ್ನೂ ಎಷ್ಟು ಚಂದ ಮಾತಾಡ್ಸತ್ತಿರಂದ್ರೆ ಯಾವ್ರವ್ರ ಸೊ ಪ್ರಸಾದ ತೊಗೊಂಡು ಹೋಗ್ರಿ ಅಂತಂದು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹೇಳತ್ತಿರು ಹಂಗೆ ನಮಗೂ ಅವ್ರ ಆಶೀರ್ವಾದ ತೊಗೊಂಡು ಒಂದೆರಡು ಫೋಟೋ ತೆಗೆಸ್ಕೊಂಡಿವು ಈಗ ನೋಡ್ರಿ ಇಲ್ಲೇನು ನೋಡತ್ತಿರಲ್ಲ ಇದೆಲ್ಲ ಜನ ಅಡ್ಮಿಷನ್ಗೆ ಬಂದಾರು ನಾವು ಆ್ಯಕ್ಚುಲಿ ಮೇದಾಗ ಟ್ರಿಪ್ಪಿಗೆ ಹೋಗಿದ್ದು ಅವಾಗೆಲ್ಲ ಹುಡುಗರು ಫುಲ್ ಅಡ್ಮಿಷನ್ಗೆ ಬಂದಿತ್ತಿಲ್ಲಿ ಸೊ ಹಂಗೆ ಮುಂದೆ ಏನು ಇನ್ಸಿಡೆಂಟ್ ಆತಂದ್ರೆ ನಾವು ಈ ಪ್ಲೇಸ್ ಎಲ್ಲ ನೋಡ್ಕೊಂಡು ವಾಪಸ್ ಬರೋದು ಮುಂದೆ ನಮಗೊಬ್ಬರು ಅಜ್ಜ ಭೇಟಿ ಆದರು ಅವ್ರು ನಮ್ಮ ಊರವ್ರ ಆಗಿರು ಸೊ ಯಾಕಂದ್ರೆ ನಾವು ಮಾತಾಡೋದು ನೋಡಿ ಆ ಅಜ್ಜನ ಬಂದು ಕೇಳ್ರು ನೀವು ಯಾವ್ರವ್ರ ಅಂತಂದು ಅಂದರು ಸೊ ಅದಕ್ಕೆ ನಾವು ಸಂಕೇಶ್ವರ ತಂದೆವು ಅವರು ಕೂಡ ನಾವು ಸಂಕೇಶ್ವರದವ್ರ ತಂದರು ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ಎಲ್ಲಿ ಹೋದ್ರೂ ಎಲ್ಲರೂ ಗುರುತಿಸ್ತಾರು ಯಾಕಂದ್ರೆ ನಮ್ದು ಮಾತಾಡೋ ಶೈಲಿನ ಹಂಗೈತಿ ಸೊ ಆ ಅಜ್ಜಾರ ಇಲ್ಲಿ ಬಂದ 2 ದಿನ ಆಗಿತ್ತು ಅವ್ರು ಇಲ್ಲೇ ವಸ್ತಿ ಇದ್ದರು ಯಾಕಂದ್ರೆ ಅವ್ರು 2 ಜನ ಮೊಮ್ಮಕ್ಕಳನ್ನ ಅಡ್ಮಿಷನ್ಗೆ ಕರ್ಕೊಂಡು ಬಂದಿರು ಸೊ ಹಾಗಾಗಿ ಅವರ 2 ದಿನದಿಂದ ಪಾಪ ಇಲ್ಲಿ ಒಬ್ಬರ ಆಗಿರು ಪಾಪ ಅಜ್ಜಾಗ ಬೋರ್ ಆಗತ್ತಿತ್ತು ಹಾಗಾಗಿ ನಾವು ಸ್ವಲ್ಪ ಸಿಕ್ಕಿವು ಹಾಗಾಗಿ ನಾವು ಬರೋತನ ನಮ್ಮ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿದ್ರು ಮತ್ತು ಇವ್ರ ಮೊಮ್ಮಕ್ಳು ಏನಿದಾರಲ್ಲ ಇವರ ಅಕ್ಕ ನೀವು ವಿಡಿಯೋ ಮಾಡ್ತಿರಲ್ಲ ನಾವು ನಿಮ್ಮ ವಿಡಿಯೋಸ್ ನೋಡೇವಿ ಅಂತ ಹೇಳಿದ್ರು ನಮಗೂ ಸ್ವಲ್ಪ ಖುಷಿ ಆಯಿತು ನೀವು ವಿಡಿಯೋದಾಗ ಇರಲಿ ಅಂಥೇಳಿ ಸ್ವಲ್ಪ ಅವ್ರನ್ನೂ ಸ್ವಲ್ಪ ತೊಗೊಂಡೇವಿ ವಿಡಿಯೋದಾಗ ಈ ಅಜ್ಜ ನೋಡ್ರಿ ನಾವು
ಸ್ಟಾರ್ಟಿಂಗ್ ಹೋದಾಗಿನ ಹಿಡ್ದು ಬರೋಗಿನ ತನಕ ನಮ್ಮ ಜೊತೆನೇ ಇದ್ದರು. ಸೊ ಹೀಗಾಗಿ ಈಗ ನಾವು ಹೊಂಟೇವನ ಗಾಡಿ ತನ ನಮ್ಮನ್ನು ಕಳ್ಸಾಕ್ ಬಿ ಬಂದಾರು. ನೋಡ್ರಿ ನಮ್ಮವ್ರು ನಮಗೆ ಸಿಕ್ಕರೆ ಎಷ್ಟು ಖುಷಿ ಇಲ್ಲ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.